ಜೆಪಿ ಜೆಪಿ ಏನಾಯ್ತು ಜೆಪಿ? ಎದ್ದೇಳು ಪ್ಲೀಸ್. ಏನಾಯ್ತು ನಿನ್ಗೆ? ನಾನಿವತ್ತು ಸೋತೋಗ್ಬಿಟ್ಟೆ ನಿರ್ಮಲ. ಅವನಿಗೆ ಸೊಕ್ಕು ತಲೆಗೇರಿದೆ. ಅವನ ಬಗ್ಗೆ ನಿಮಗ್ ಗೊತ್ತಲ್ಲ. ಅವನ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಜೆಪಿ. ಅವ್ನು ಹೇಳಿದ್ದು ಸರಿಯಾಗೇ ಇದೆ ನಿರ್ಮಲ. ನಾನು ಮಾಡಿದ ಪಾಪ ಕರ್ಮಗಳು ನನ್ನನ್ನ ಆಕಾಶದಿಂದ ಪಾತಾಳಕ್ಕೆ ತಳ್ಳಿದೆ. ಆದ್ರೆ ನೀವೆಲ್ಲ ಏನ್ ತಪ್ಪು ಮಾಡಿದ್ದೀರಾ? ನನ್ನಿಂದಾಗಿ ನಿಮ್ಗೆ ಈ ಸ್ಥಿತಿ ಬಂದಿರೋದು. ಅದ್ ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಕಾಲು ಭೂಮಿ ಮೇಲೆ ಇರಬೇಕು ಅಂತ ನೀನ್ ಹೇಳ್ತಾ ಇದ್ದೆ. ಹಾಗೆ ಮಾಡ್ಲಿಲ್ಲ ಅಂದ್ರೆ ಹೀಗೆ ನಮ್ಮವ್ರ ಮುಂದೆನೆ ನಾವು ಕುಸಿದು ಬೀಳ್ತೀವಿ. ಯಾಕೆ ಜೆಪಿ ಹೀಗೆಲ್ಲ ಮಾತಾಡ್ತಿದ್ಯಾ? ಅವನೇನೋ ಹುಚ್ಚುಚ್ಚಾಗಿ ಮಾತಾಡ್ದ ಅಂತ ನೀನ್ ಯಾಕೆ ಬೇಜಾರ್ ಮಾಡ್ಕೋಬೇಕು? ಜೀವನ ಅಂದ್ಮೇಲೆ ಕಷ್ಟ ಬರೋದ್ ಸಹಜನೇ ಅಲ್ವಾ ಜೆಪಿ? ನಮ್ ತಪ್ಪಿಗೆ ನೋವಾಗೋದು ಕಷ್ಟ, ಆದ್ರೆ ನಮ್ಮವ್ರ ನೋವು ತಿಂದ್ರೆ ಅದು ನರಕ. ನನ್ನ ಕಣ್ಣು ಮುಂದೆನೆ ನನ್ನ ಹೆಂಡತಿ, ಮಕ್ಕಳು, ಅಮ್ಮ ಹೀಗೆ ನೋವು ಅನುಭವಿಸೋದನ್ನ ನೋಡಿದ್ರೆ ನನಗ್ ಸಹಿಸಕ್ ಆಗ್ತಾ ಇಲ್ಲ. ಇದು ಒಂದು ಜೀವನ ಅನ್ಸ್ಬಿಟ್ಟಿದೆ. ಎಷ್ಟೇ ಕಷ್ಟ ಬಂದ್ರು ಅದನ್ನ ಮೀರೋ ಶಕ್ತಿ ಸಿಗೋದು ನಮ್ಮ ಮನೆಯವರ ಪ್ರೀತಿ, ಗೌರವ. ಆದ್ರೆ ಇವತ್ತು ನನ್ನ ಮಗನೇ ನನ್ನನ್ನ ದ್ವೇಷಿಸ್ತಿದ್ದಾನೆ. ಇವತ್ತು ನಾನು ನಿಜವಾಗ್ಲೂ ಸೋತೋದೆ. ಈ ಕಡೆನೂ ಎಲ್ಲೂ ಮನೆ ಖಾಲಿ ಇಲ್ಲ ಪಾರ್ಥ. ಒಂದೆರಡು ಮನೆ ಖಾಲಿ ಇತ್ತು. ಆದ್ರೆ ಬಿಲ್ಡಿಂಗ್ ಎತ್ತರ ಇದ್ದ ಹಾಗೆ ಬಾಡಿಗೆನೂ ಆಕಾಶ ಎತ್ತರಕ್ಕಿದೆ. ಬಾಡಿಗೆ ಕಡಿಮೆ ಇರೋ ಕಡೆ ಲಕ್ಷಗಟ್ಟಲೆ ಅಡ್ವಾನ್ಸ್ ಕೇಳ್ತಾ ಇದಾರೆ. ಆದ್ರೆ ಇನ್ನು ಕೆಲವರು ನಾವು ತುಂಬಾ ಜನ ಇದೀವಿ ಅಂತ ಮನೆನ ಬಾಡಿಗೆ ಕೊಡಲ್ಲ ಅಂತಿದ್ದಾರೆ. ನಾನ್ ಹೋದ್ ಕಡೆನೂ ಅದೇ ರಾಗ. ಕಮ್ಮಿ ಬಜೆಟ್ ಅಲ್ಲಿ ಯಾವ ಮನೆನೂ ಇರ್ಲಿಲ್ಲ. ಬಿಸಿಲು ಬೇರೆ ಎಷ್ಟೊಂದಿದೆ. ಪಾಪ ಅತ್ತೆ ಮಾವನಿಗೆ ಅದೆಷ್ಟು ಕಷ್ಟ ಆಗ್ತಿದ್ಯೋ ಏನು. ಲಗೇಜ್ ಎಲ್ಲ ಇಟ್ಕೊಂಡು ಇನ್ನು ಎಷ್ಟೊತ್ತು ಅಂತ ಹೀಗೆ ಒದ್ದಾಡೋದು. ಪಾರ್ಥ, ಆದಷ್ಟು ಬೇಗ ಒಂದ್ ಮನೆನ ಹುಡುಕ್ಬೇಕು. ಏನಾಯ್ತು ಪಾರ್ಥ? ಯಾಕೆ ಸಪ್ಪು ಕೂತಿದ್ದೀರಾ? ಮನೆ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ? ಅಪ್ಪ ಅಂದ್ರೆ ಆಕಾಶ ಮಾತ್ರ ಅಲ್ಲ, ಅವ್ರು ನನ್ ಪ್ರಪಂಚ. ಅವ್ರು ನನ್ ಸೂಪರ್ ಹೀರೋ. ಎಲ್ಲಾರ ತರ ನಂಡಾಡ್ಗೂ ಅದೆಷ್ಟು ಕಷ್ಟ ಐತೆ. ಆದ್ರೆ ಅದ್ಯಾವುದೇ ಕಷ್ಟ ನನಗ್ ತಾಗ್ದಿರೋ ಹಾಗೆ ಬೆಳೆಸಿದ್ದಾರೆ. ಚಿಕ್ಕವರಿದ್ದಾಗ ತಂದೆ ತಾಯಿ ನಮ್ಮನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿರ್ತಾರೆ, ಹಾಗೆ ನಾವು ದೊಡ್ಡವರಾದಾಗ ಅವ್ರನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ ಕರ್ತವ್ಯ ಅಲ್ವಾ ಭಾರ್ಗವಿ? ನಾನ್ ನೋಡಿ ಅವ್ರನ್ನ ನೋಡ್ಕೊಳ್ಳೋದು ಹಾಗಿರ್ಲಿ, ಇರೋ ಮನೆನೂ ಕಳ್ಕೊಳ್ಳೋ ಹಾಗೆ ಮಾಡಿದೀನಿ. ಅವ್ರ ಕಷ್ಟಕ್ಕೆ ನಾನೇ ಕಾರಣ ಆಗಿದ್ದೀನಿ. ನನ್ನಂತ ನಾಲಾಯಕ್ ಮಗನಿಂದ ಅವ್ರು ಇವತ್ತು ಬೀದಿಗೆ ಬಂದು ನಿಂತಿದ್ದಾರೆ. ಅವ್ರ ಮುಖ ತೋರ್ಸಕ್ಕೂ ನನಗೆ ಮುಜುಗರ ಆಗ್ತಿದೆ ಭಾಗ್ಯವಿ. ಮೊದ್ಲು ನೀವು ಸೆಲ್ಫ್ ಬ್ಲೇಮ್ ಮಾಡ್ಕೊಳ್ಳೋದನ್ನ ಬಿಡಿ. ನೋಡಿ, ನೀವೇನು ತಪ್ಪು ಮಾಡಿಲ್ಲ. ನಿಮ್ ಒಳ್ಳೆತನನೇ ಬಳಸ್ಕೊಂಡು ಆ ಜಗನ್ ಮಾವ ನಮ್ಗೆಲ್ಲ ಮೋಸ ಮಾಡಿದ್ದಾರೆ ಅಷ್ಟೇ. ಆದ್ರೆ ಇಂಥ ಕಷ್ಟದಲ್ಲೂ ಮಾವ ನಿಮ್ ಮೇಲೆ ಭರವಸೆ ಇಟ್ಕೊಂಡು ಯಾಕೆ ಹೇಳಿ? ಯಾರೇ ಜೊತೆಗೆ ಇಲ್ದಿದ್ರು
ಯಾರೇ ಸಪೋರ್ಟ್ ಮಾಡದೇ ಇದ್ರು ನನ್ ಮಗ ನನ್ ಜೊತೆಗಿದ್ದಾನೆ ಅಂತ. ಒಬ್ಬ ಮನುಷ್ಯನ ಊರವರೆಲ್ಲ ಹೊಗಳಿದ್ರು ತನ್ ಮನೆಯವರೇ ತನ್ ಜೊತೆ ನಿಲ್ಲಿಲ್ಲ ಅಂದ್ರೆ ಆ ಗೆಲುವಲ್ಲಿ ಖುಷಿನೇ ಇರಲ್ಲ ಪಾರ್ಥ. ಅದೇ ರೀತಿ ಇಡೀ ಜಗತ್ತೇ ನಮ್ ವಿರುದ್ಧ ನಿಂತು ಗಂಡ ಹೆಂಡತಿ ಮಕ್ಕಳು ನಮ್ಮನ್ನ ನಂಬಿ ನಮ್ ಜೊತೆ ನಿಂತಿದ್ದಾರೆ ಅಂದ್ರೆ ಅದಕ್ಕಿಂತ ಸಮಾಧಾನ ಬೇರೆ ಏನೂ ಇಲ್ಲ. ಮಾವನ್ ಜೊತೆಗೆ ನಾವೆಲ್ಲರೂ ಇದ್ದೀವಿ. ಆ ಖುಷಿನ ನಾನು ಮಾವನ್ ಮುಖದಲ್ಲಿ ನೋಡಿದ್ದೀನಿ ಪಾರ್ಥ. ಹಾಗ್ ನೋಡಿದ್ರೆ ಇನ್ನು ನನ್ನಿಂದಾನೇ ಈ ಕೇಸ್ನ ಮುಗ್ಸೋಕಾಗಿಲ್ಲ. ಆ ಗಾಯತ್ರಿ ದೇವಿಗೆ ಶಿಕ್ಷೆ ಕೊಡ್ಸೋಕಾಗಿಲ್ಲ. ಕಷ್ಟ ಬರೋಕೆ ಮುಖ್ಯ ಕಾರಣನೇ ನಾನು. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಪಾರ್ಥ. ಕೋರ್ಟು ಕೇಸು ಅಂದ್ರೆ ಹೀಗೆ ಅಲ್ಲ, ತಾಳ್ಮೆಯಿಂದ ಕಾಯ್ಬೇಕು ಭಾರ್ಗವಿ. ಆದ್ರೂ ನಾನ್ ನಿಮ್ ನಂಬಿಕೆ ಉಳಿಸ್ಕೊಳ್ಳೋದ್ರಲ್ಲಿ ಸೋತ್ ಹೋಗ್ಬಿಟ್ನಲ್ಲ ಪಾರ್ಥ. ಇಂಥ ಕಷ್ಟದಲ್ಲೂ ನನ್ ಡ್ಯಾಡ್ ಮರ್ಯಾದೆ ಹಾಳಾಗ್ಬಾರ್ದು ಅಂತ ನಿಮ್ ತಾಯಿ ಹತ್ರ ಸಹಾಯ ತಗೊಳ್ಳೋದು ಬೇಡ ಅಂತಲ್ಲ. ನಿಮ್ ಕಾಳಜಿ ಸುಳ್ಳಲ್ಲ ಅಂತ ನನಗಾಗ್ಲೇ ಅರ್ಥ ಆಯ್ತು. ನಾನೇ ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡಿದ್ದೆ. ಐ ಆಮ್ ಸಾರಿ ಭಾರ್ಗವಿ. ಗೊತ್ತೋ ಗೊತ್ತಿಲ್ದೇನೋ ನಮ್ಮಿಬ್ರಿಂದ ತಪ್ಪಾಗಿದೆ. ಆ ತಪ್ಪನ್ನ ನಾವಿಬ್ರೇ ಸರಿ ಮಾಡೋಣ. ಕೇಸಲ್ಲಿ ಡ್ಯಾಡ್ನ ಗೆಲ್ಸ್ಬೇಕು. ಅವ್ರ ಪಾಲಿಗೆ ಅಂತ ಒಂದ್ ಮನೆ ಮಾಡ್ಕೊಡ್ಬೇಕು. ಅವ್ರನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಎಲ್ಲ ಕೆಲ್ಸಕ್ಕೂ ನೀವು ನನ್ ಜೊತೆ ಇರ್ಬೇಕು. ಬರೀ ಲಾಯರ್ ಆಗಷ್ಟೇ ಅಲ್ಲ, ನನ್ನ ಹೆಂಡತಿ ಕೂಡ. ಅದು ಐ ಹ್ಯಾವ್ ಎ ಡೌಟ್ ಜಿ. ತುಂಬಾ ಮುಂದೆ ಯಾಕೆ ಆತರ ನಾಟಕ ಮಾಡಿದ್ರಿ ನೀವು? ಇನ್ಯಾಕೆ ಜೆಪಿಗೆ ಮತ್ತೆ ಭಾರ್ಗವಿಗೆ ಇನ್ನಷ್ಟು ಕಾಟ ಕೊಡೋದಕ್ಕೆ. ನಾನ್ ಮಾಡೋ ದಂಧೆಯಲ್ಲಿ ಎಷ್ಟು ಸ್ಟ್ರೆಸ್ ಇರುತ್ತೆ ಅಂತ ನಿಮಗೆ ಗೊತ್ತಲ್ಲ. ಇಂಥದ್ದೇನಾದ್ರೂ ಎಂಟರ್ಟೈನ್ಮೆಂಟ್ ಮಾಡ್ಬೇಕಾ? ಹೌದೌದು, ಇಲ್ಲಿ ಬೆಕ್ಕಗ ಆಟ, ಅಲ್ಲಿ ಇಲ್ಲಿಗೆ ಪ್ರಾಣ ಸಂಕಟ. ನಮ್ ಮೂರು ಜನದ ಕಾಂಬಿನೇಷನ್ ಸೂಪರ್ ಆಗಿದೆ. ಅಂಡರ್ಸ್ಟ್ಯಾಂಡಿಂಗ್ ಇಸ್ ವಂಡರ್ಫುಲ್. ನಮ್ ಮೂರು ಜನದ್ದು ಒಂದೇ ಗುರಿ, ಒಂದೇ ಧ್ಯೇಯ. ಜೆಪಿ ಸಾಮ್ರಾಜ್ಯನ ಮಟ್ಟ ಹಾಕೋದು. ನಾನು ಅವನ್ನ ಈಗಲ್ಲಾಗಿ ಕಟ್ ಹಾಕಿದ್ದೀನಿ. ನಾನು ಅವನ್ನ ವ್ಯವಹಾರಿಕವಾಗಿ ಕಟ್ ಹಾಕಿದೆ. ನಾನು ಅವನ್ನ ಮಾನಸಿಕವಾಗಿ ಕಟ್ ಹಾಕಿದ್ದೀನಿ. ನಾವು ಮೂರು ಜನ ಸೇರಿ ಆ ಜೆ.ಪಿ. ಪಾಟೀಲ್ ಹಾಕಿರೋ ದಿಗ್ಬಂಧನ ಇದು. ಈ ಬಲೆಯಲ್ಲಿ ಬಿದ್ದು ಜೆಪಿ ನರಳಬೇಕು. ಅವನ ಧೈರ್ಯ ಸಾಯ್ಬೇಕು. ನಾನು ಅವನ ಕಣ್ಣಲ್ಲಿ ಸೋಲಿನ ಭಯ ನೋಡ್ಬೇಕು. ಅವನ ಮನೆಯವ್ರ ಮುಂದೆ ಅವನದು ನಾಯಿ ಪಾಡಾಗ್ಬೇಕು. ಒಟ್ನಲ್ಲಿ ಅವನು ಸಾಯೋವರೆಗೂ ನೀನ್ ಬಿಡಲ್ಲ ಅಲ್ವಾ? इसके लिए ये बस उनका हारने का खेल है. ಅವನು ಸೋಲ್ಬೇಕು. ಕೇಸ್ ಗೆಲ್ಲಿಸ್ಕೊಡಿ ಯಾಕೆ? ಅವನ ಜೀವನದಲ್ಲಿ ಮತ್ತೆ ಎದ್ದೇಳಬಾರದು ಅಂತ ಪೆಟ್ಟು ಕೊಡ್ತೀನಿ. ये सिर्फ आपका जंग नहीं है, मेरा भी लड़ाई है. आप चिंता मत कीजिए, मैं देख लूंगा. ಪೇಂಟ್ ಎಲ್ಲ ಹೊಡೆದಾಯ್ತಲ್ವಾ? ಆಯ್ತು, ಪೇಂಟ್ ಆಯ್ತು. ಸ್ವಲ್ಪ ಧೂಳೆಲ್ಲ ತೆಗೆದ್ಬಿಟ್ಟು ಬಾತ್ರೂಮ್ ಒಂದು ಎರಡು ಸರಿ ಮಾಡ್ಬಿಡ. ಸರಿ ಏನಪ್ಪಾ ಸರ್, ಮನೆ ಬಾಡಿಗೆಗೆ ಇದೆ ಅಂತ ಬೋರ್ಡ್ ನೋಡಿದೆ. ಹೂನಪ್ಪ, ಖಾಲಿ ಇದೆ. ಮೊದ್ಲೊಂದ್ಸಲ ಮನೆ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಆಮೇಲೆ ಅಡ್ವಾನ್ಸ್ ಬಾಡಿಗೆ ಮಾತಾಡೋಣ. ಸರ್, ನೋಡೋದೇನ್ ಬೇಡ, ಮನೆ ಹೇಗಿದ್ರು ಪರವಾಗಿಲ್ಲ ಸರ್. ಹೇಗಿದ್ರು ಪರವಾಗಿಲ್ವಾ? ಹಾ, ನಮ್ಮಲ್ಲಿ ಚೆನ್ನಾಗೇ ಇದೆ.
ಆದ್ರೂ ಒಂದ್ಸಲ ನೋಡ್ಬಿಡಿ, ತಕರಾರ್ ತೆಗಿಬಾರ್ದಲ್ವಾ ಆಮೇಲೆ. ಇಲ್ಲ ಸರ್, ನಿಮ್ಗೇನು ತೊಂದ್ರೆ ಕೊಡಲ್ಲ, ಮನೆ ಕೊಟ್ರೆ ಸಾಕಷ್ಟೇ. ಏನ್ರಿ ನೀವು ಮನೆ ನೋಡ್ಬೇಕಾದ್ರೆ ಗಾಳಿ ನೀರು ಬೆಳಕು ಎಲ್ಲ ಇದೆಯಾ ಅಂತ ಕೇಳ್ತಾರೆ, ಸೆಮಿ ಫರ್ನಿಶ್ಡ್ ಅಂತ ಕೇಳ್ತಾರೆ. ನೀವು ನೋಡಿದ್ರೆ ಹಾಗೆ ಒಪ್ಕೊಳ್ತಾ ಇದೀರಲ್ಲ. ಸರ್, ಅದೆಷ್ಟು ಹುಡುಕಿದ್ರು ಯಾವ ಮನೆನೂ ಬಾಡಿಗೆಗೆ ಸಿಗ್ಲಿಲ್ಲ. ಮರುಭೂಮಿ ಲೀಡ್ ಸಿಕ್ಕ ಹಾಗೆ ನಿಮ್ಮನೆ ಬಾಡಿಗೆಗೆ ಸಿಕ್ಕಿದೆ. ನಿಮ್ಮನೆ ಬಾಡಿಗೆ ಕೊಟ್ರೆ ತುಂಬಾ ಸಹಾಯ ಆಗತ್ತೆ ಸರ್. ಅದು ನಿಜ ಬಿಡಿ. ನೀವ್ ಹೇಳ್ದಾಗೆ ಬೆಂಗಳೂರಲ್ಲಿ ಮನೆಗಳಿಗಿಂತ ಜನಸಂಖ್ಯೆನೇ ಜಾಸ್ತಿ ಇದೆ. ಮನೆ ಸಿಗೋದು ಸ್ವಲ್ಪ ಕಷ್ಟನೇ. ಸರಿ, ಯಾವಾಗ ಶಿಫ್ಟ್ ಆಗ್ಬೇಕಂತಿದ್ದೀರಾ? ಮುಂದಿನ ತಿಂಗಳು 1ನೇ ತಾರೀಕಿಂದ ಬಂದ್ಬಿಡಿಪ್ಪ. ಅವತ್ತಿಂದಾನೆ ಬಾಡಿಗೆ ಸೇಕರ್ ಶುರು ಆಗುತ್ತೆ. ಆಗ್ಬೋದು ಸರ್. ಮುಂದಿನ ತಿಂಗಳ ಸರ್? ಅದು ನಮ್ಮ ಹತ್ರ ಅಷ್ಟೊಂದು ಟೈಮ್ ಇಲ್ಲ. ನೀವು ಹೂ ಅಂದ್ರೆ ಇವತ್ತೇ ಈಗ್ಲೇ ಶಿಫ್ಟ್ ಆಗ್ಬಿಡ್ತೀನಿ. ನೀವ್ ಯಾರು ಏನು ಎತ್ತ ಅಂತ ಗೊತ್ತಿಲ್ಲದೆ ಹೇಗೆ ನಿಮ್ಗೆ ಮನೆ ಕೊಡೋದು? ಇಷ್ಟ ಆತರದಲ್ಲಿ ಮನೆ ಕೇಳೋರ್ನ ನಾನೆಲ್ಲೂ ನೋಡ್ಲಿಲ್ಲ. ನೋಡ್ರಿಪ್ಪ, ಬೇರೆ ಕಡೆ ಮನೆ ನೋಡ್ಕೊಳ್ಳಿ. ಸರ್ ಸರ್, ದಯವಿಟ್ಟು ಹಾಗೆಲ್ಲ ಹೇಳ್ಬಿಡಿ ಸರ್. ಏನಾಯ್ತು? ಮೇಡಮ್, ನೀವು ಲಾಯರ್ ಭಾರ್ಗವಿ ಅಲ್ವಾ? ಹೌದು ಸರ್. ಮೇಡಮ್ ನಮಸ್ಕಾರ, ನಾನು ಗೋಪಾಲಯ್ಯ, ಈ ಮನೆ ಓನರು. ಮೇಡಮ್, ನಿಮ್ಗೆ ನಾ ಮನೆ ಬೇಕಾಗಿರೋದು. ಹೌದು ಸರ್, ಇವ್ರು ನನ್ ಗಂಡ ಅರ್ಜುನ್ ಪಾಟೀಲ್. ನಾವು ಕುಟುಂಬದವರು ಸ್ವಲ್ಪ ತೊಂದರೆ ಸಿಕ್ಕಾಕೊಂಡಿದೀವಿ. ಅದಕ್ಕೆ ಬಾಡಿಗೆಗೆ ಮನೆ ನೋಡ್ತಾ ಇದೀವಿ. ನಮ್ಗೆ ಮನೆ ಬಾಡಿಗೆ ಕೊಟ್ರೆ ತುಂಬಾನೇ ಉಪಕಾರ ಆಗುತ್ತೆ ಸರ್. ಅಯ್ಯೋ, ನೀವು ಮೊದ್ಲೇ ಹೇಳೋದಲ್ವಾ ಸರ್? ನಿಮ್ಮ ಕುಟುಂಬಕ್ಕೆ ಬೇಕು ಅಂದಿದ್ರೆ ಇಷ್ಟೆಲ್ಲ ಮಾತುಕತೆ ಮುಂದುವರಿತಾನೆ ಇರ್ಲಿಲ್ಲ ಅಲ್ವಾ? ಸರ್, ನಾವಿವಾಗ ಸದ್ಯಕ್ಕೆ ಮನೇಲಿ 7 ಜನ ಇದ್ದೀವಿ. ನಿಮಗ್ ತೊಂದ್ರೆ ಏನಿಲ್ಲ ಅಲ್ವಾ? ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಅಂತಿದ್ದೀರಾ, ನನ್ಗೂ ಇಲ್ಲ ಅನ್ನೋದು ಮನ್ಸಾಗ್ತಾ ಇಲ್ಲ. ಲಾಯರ್ ಭಾರ್ಗವಿ ನಮ್ಮನೇಲಿ ಇರ್ತಾರೆ ಅಂದ್ರೆ ನಮ್ಗೆಲ್ಲ ಹೆಮ್ಮೆ ಅಲ್ವಾ ಸರ್? ಬನ್ನಿ ಮೇಡಮ್, ಬನ್ನಿ, ಒಂದ್ಸಲ ಮನೆ ನೋಡಿ. ಸರ್ ಬನ್ನಿ ಸರ್, ಒಂದ್ಸಲ ಮನೆ ನೋಡಿ. ನಿಂತ್ಕೊಳ್ಳಿ. ನೀವು ಬಿಲ್ಲೇನ್ ಮಾಡ್ಸಿದೀರಾ? ಬೃಂದಕ್ಕ, ಮನೆ ನೋಡಕ್ ಬಂದಿದ್ದೀವಿ. ಈ ಮನೆನಾ? ಯಾಕೆ, ಏನಾಗಿದೆ ಮನೆಗೆ? ಏನಾಗಿಲ್ಲ ಸರ್ ಈ ಮನೆಗೆ? ಸುಮ್ನೆ 4 ಗೋಡೆ ಎಬ್ಸ್ಬಿಟ್ಟು ಅದಕ್ಕೊಂದು ಬಾಗಿಲು ಇಟ್ಬಿಟ್ರೆ ಅದು ಮನೆನಾ? ಬೃಂದ, ಒಬ್ರು ಮನೆ ಬಗ್ಗೆ ಹೀಗೆಲ್ಲ ಮಾತಾಡ್ಬಾರ್ದು ಅಂತ ಗೊತ್ತಾಗಲ್ವಾ? ನಾವು ಏನು ಇಲ್ಲದೆ ನಿಂತಿದೀವಿ, ಇನ್ನು ನಿನಗೆ ಬುದ್ಧಿ ಬಂದಿಲ್ವಲ್ಲ? ಸ್ವಲ್ಪನಾದ್ರೂ ಅಡ್ಜಸ್ಟ್ ಆಗೋದೇನ ಕರಿ ಬೃಂದ. ಹೂನಮ್ಮ, ದುಂಬಿಗೆ ಹಾಗೆ ಎಲ್ಲ ಮುಚ್ಕೊಂಡಿರೋಣ. ನಂದಿರ್ಲಿ, ಮಾವ ಹೀಗೆ ಈ ಮನೇಲಿ ಇರ್ತಾರೆ ಅರ್ಜುನ್. ಅದಕ್ಕೆ ಒಂದ್ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಮೇಲೆ ಎಲ್ಲ ವ್ಯವಸ್ಥೆ ಮಾಡೋಣ. ಗಂಡ ಹೆಂಡತಿ ಇಬ್ರು ಚೆನ್ನಾಗಿ ವ್ಯವಸ್ಥೆ ಮಾಡ್ತೀರಾ. ಇಷ್ಟೆಲ್ಲ ಓದ್ಬಿಟ್ಟು ದಡ್ರ ತರ ಮನೆನ ಸೈನ್ ಮಾಡ್ಕೊಟ್ಟಿದ್ದೀನ ನಾನ್ ನೋಡಿಲ್ವಾ? ಅಲ್ವೇ ಮೇಡಮ್, ಈಗೇನ್ ನಿಮಗ್ ಮನೆ ಬೇಕೋ ಬೇಡವೋ? ಬೇಕು ಸರ್. ಬೇಡ. ಸರ್, ನಮ್ಗೆ ಮನೆ ಬೇಕು ಸರ್. ದಯವಿಟ್ಟು ಅವ್ರ ಮಾತಿಗೆ ತಲೆ ಕೊಡ್ಬೇಡಿ. ನೋಡಿ ಮೇಡಮ್, ಮನೆಯಲ್ಲಿ ಜನ ಜಾಸ್ತಿ ಬೇರೆ ಅಂತ ಹೇಳ್ತಿದ್ದೀರಿ, ಆದ್ರೂ ಕರುಣೆಯಿಂದ ಮನೆ ಬಾಡಿಗೆ ಕೊಡ್ತಾ ಇದೀವಿ. ಮೇಡಮ್, ನಮ್ಮ ಮನೇನ ನಿಮ್ ಮನೆ ಅಂತ ಹೇಳಿ ಚೆನ್ನಾಗಿ ನೋಡ್ಕೋಬೇಕು ಮೇಡಮ್. ಮನೆ ಬಾಡಿಗೆ 20,000, ಅಡ್ವಾನ್ಸು 40,000 ರೂಪಾಯಿ. ಈ ಮನೆಗೆ 40,000? ಉದ್ದಾರ. ಸರ್, ಇವಾಗ ನಾವಿರೋ ಪರಿಸ್ಥಿತಿಗೆ 40,000 ಸ್ವಲ್ಪ ಜಾಸ್ತಿನೇ ಆಯ್ತು. ಮೇಡಮ್, ನಿಮ್ಗೆ ಗೊತ್ತಿದೆ, ನೀವು ಲಾಯರ್. ಇಲ್ಲಿವರೆಗೂ 10 ತಿಂಗಳು ಅಡ್ವಾನ್ಸ್ ಅಂತಿತ್ತು, ಈಗ 2 ತಿಂಗಳು ಅಡ್ವಾನ್ಸ್ ತಗೋಬೇಕಂತ ರೂಲ್ಸ್ ಆಗಿದೆ ಅಲ್ವಾ?
ನಿಮ್ಗೆ ಅಂತ ಹೇಳಿ ರೆಂಟು ಏರಿಸ್ದೆ ಬರೀ 20,000 ಕೇಳ್ತಾ ಇದೀನಿ. ಮೇಡಮ್, ಲಾಯರ್ ಭಾರ್ಗವಿ ನಮ್ಮನೇಲಿ ಇರೋದು ನಮ್ಗೆ ಹೆಮ್ಮೆ ಅಲ್ವಾ ಮೇಡಮ್? ಆದ್ರೂ ನಮ್ಮ ಹೊಟ್ಟೆ ಪಾಟ್ ನಡಿಬೇಕಲ್ಲ. ಅಯ್ಯ ಅಯ್ಯ, ಏನಾದ್ರು ಭಿಕ್ಷೆ ನೀಡ್ರಯ್ಯ. ಊಟ ಮಾಡಿ 4 ದಿನ ಆಯ್ತು, ಹೊಟ್ಟೆ ತುಂಬಾ ಹಸಿತಾ ಇದೆ. ಏನಾದ್ರೂ ದಾನ ಮಾಡ್ರಯ್ಯ. ಸಾರಿ, ನನ್ನ ಹತ್ರ ಏನು ಇಲ್ಲ. ಅಯ್ಯ ಅಯ್ಯ, ಹಂಗ ಹೇಳ್ಬಿಡ್ರಯ್ಯ. ನೋಡೋದಕ್ಕೆ ದೊಡ್ಡ ಮನ್ಸರ ತರ ಕಾಣಿಸ್ತೀರ. ಏನಾದ್ರೂ ದಾನ ಮಾಡಿ ಪುಣ್ಯ ಕಟ್ಕೊಡ್ರಯ್ಯ. ಹೊಟ್ಟೆ ಹಸಿತದಯ್ಯ. ಊಟಕ್ಕಾದ್ರೂ ಕಾಸು ಕೊಡ್ರಯ್ಯ. 100 ರೂಪಾಯಿ ಕೊಡ್ರಯ್ಯ, ಪುಣ್ಯ ಬರುತ್ತೆ. ಅಯ್ಯ, ನಿಮ್ ದಮ್ಮಯ್ಯ ಅಂತಾನೆ. 50 ರೂಪಾಯಿ ಆದ್ರೂ ಕೊಡ್ರಯ್ಯ. ಹೊಟ್ಟೆ ತುಂಬಾ ಹಸಿತದಯ್ಯ. ನನ್ ಹೆಂಡತಿ ಮಕ್ಕಳು ಮನೇಲಿ ಉಪವಾಸ ಬಿದ್ದಿದ್ದಾರೆ. ಎಷ್ಟಾಗುತ್ತೆ ಅಷ್ಟಾದ್ರೂ ದಾನ ಮಾಡ್ರಯ್ಯ, ಇಲ್ಲ ಅನ್ಬಿಡ್ರಯ್ಯ. ಬಹಳ ಹೊಟ್ಟೆ ಹಸಿತಿದೆಯ್ಯ, ಪುಣ್ಯ ಕಟ್ಕೊಳಯ್ಯ. ಅಯ್ಯ ಅಯ್ಯ. ಅಯ್ಯ ಅಯ್ಯ, ಲಕ್ಷ್ಮೀ ಪುತ್ರ ನೀವು? ಹೌದಯ್ಯ. ಕುಬೇರ ನೀವಯ್ಯ? ಅಯ್ಯ ಅಯ್ಯ, ಸಾಕ್ಷಾತ್ ದೇವರು ಕಂಡ್ರಯ್ಯ ನೀವು. ಅಯ್ಯ, ನನ್ ಬಾಳೆ ನಂದಾದೀಪ ನೀವು. ಕಲಿಯುಗದ ಕರ್ಣ ಕಂಡ್ರಯ್ಯ ನೀವು. ಒಳ್ಳೇದಾಗ್ಲಯ್ಯ. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಇವನು ಏನು ಇಲ್ದಿರೋ ಭಿಕ್ಷುಕ ಅನ್ಸುತ್ತೆ. ಸುಮ್ಮನೆ ಅವನಿಗೆ ಹೋಗ್ಲಿ, ಟೈಮ್ ವೇಸ್ಟ್ ಮಾಡ್ಬಿಟ್ಟೆ. ಬರ್ತೀನಿ ಸ್ವಾಮಿ. ಏನ್ ಜೊತೆ ಇದು? ನಿನಗಿಂತ ಸ್ಥಿತಿ ಬರಬಾರ್ದಾಗಿತ್ತು. ಜೆಪಿ, ಅದೇನ್ ಕಣ್ಣಲ್ಲೇ ಸುಳ ಹಾಗೆ ನೋಡ್ತಾ ಇದೆಯಲ್ಲ, ಇದ್ರಲ್ಲಿ ನಂದೇನೋ ತಪ್ಪಿಲ್ಲಪ್ಪ. ಆ ಭಿಕ್ಷುಕ ಹೇಳಿದ್ದನ್ನ ಕೇಳಿಸ್ಕೊಂಡಿಯಲ್ಲ. ನಾನು ಕೆಟ್ಟವನಲ್ಲ, ಸಾಕ್ಷಾತ್ ದೇವರು. ಈ ಸಮಾಜದಲ್ಲಿ ದುಡ್ಡಿಲ್ಲ ಅಂದ್ರೆ ಭಿಕ್ಷುಕನೂ ಬೆಲೆ ಕೊಡಲ್ಲ. ಯಾಕೆ ಹೇಳು? ಅವನು ತಟ್ಟೆಯಲ್ಲಿರೋಷ್ಟು ದುಡ್ಡು ನಿನ್ನ ಜೇಬಲ್ಲಿ ಇಲ್ವಲ್ಲ, ಅದಕ್ಕೆ ಇನ್ನು ಮುಂದೆ ನಿನ್ನ ಜೀವ ಇಷ್ಟೇ. ಕೈ ಚಾಚಿ ಅಮ್ಮ ತಾಯಿ ಅಂತ ಬೇಡಿದ್ರೆ ಮಾತ್ರ ದುಡ್ಡು ಸಿಗೋದು. ಇವತ್ತು ಬೀದಿಗೆ ಬಿದ್ದ ಹಾಗೆ ನಾಳೆ ಇನ್ನೊಬ್ರ ಮುಂದೆ ಕೈ ಚಾಚೋ ಟೈಮ್ ಬರುತ್ತೆ. ಇನ್ನೊಬ್ರ ಮುಂದೆ ಕೈ ಚಾಚಿ ನಿಲ್ಲೋ ಹಿಂಸೆ, ಇನ್ನೊಬ್ರು ಹಂಗಲಿ ಬದುಕೋ ನರಕ ಹೇಗಿರುತ್ತೆ ಅಂತ ಆಗ ನಿನಗೆ ಅರ್ಥ ಆಗುತ್ತೆ. ಇನ್ನು ಮುಂದೆ ಹೀಗೆ ಜೆಪಿ, ಜೀವನ ಪರ್ಯಂತ ಬರೀ ಸನ್ಮಾನ ನೋಡ್ಕೊಂಡ್ ಬಂದಿರೋ ನಿನಗೆ ಇನ್ನು ಮುಂದೆ ಪ್ರತಿ ಕ್ಷಣ ಅವಮಾನ ಕಾದಿರುತ್ತೆ. ಬೀದಿಲ್ ಬಿದ್ದಿರೋ ನೀವು ಅದೇ ಜೀವನ ಮಾಡ್ತಿರೋ ಅಂತ ನಾನು ನೋಡ್ತೀನಿ ಜೆಪಿ. ಭಾರ್ಗವಿ, ಈ ಮನೆ ಬೇಡ ಕಣೆ. ಏನ್ ಸರ್, ಇದು ಸ್ಟಾರ್ ಹೋಟ್ಲಾ? 40,000 ಅಡ್ವಾನ್ಸ್ ಕೊಡಕ್ಕೆ ಒಂದ್ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಓ, ಸುಮ್ನೆ ನಿಂತ್ಕೊಳ್ಳಮ್ಮ, ನಾನು ನೋಡ್ತಾ ಇದ್ದೀನಿ. ಆಗ್ಲಿಂದ ಬಡ್ಕೊಳ್ತಾ ಇದೆಯಲ್ಲ, ಬಾಡಿಗೆ ಕೊಡಕ್ಕೆ ಇದ್ದ ಮುಂದೆ ನೋಡ್ತಾ ಇದ್ದೀರಾ? ಅಲ್ಲಿ ಜಂಬದ್ ಬಾತ್ ಬೇರೆನಾ? ರೀ, ಯಾರ್ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಾನ್ ಯಾರು ಗೊತ್ತಾ ನಿಮ್ಗೆ? ಮನ್ಸ್ ಮಾಡಿದ್ರೆ ಈಗ್ಲೇ ನಿಮ್ ಮುಖಕ್ಕೆ ದುಡ್ಡು ಬಿಸಾಕ್ತೀನಿ, ನೋಡ್ತೀರಾ?
ಬೃಂದ, ಏನಿದೆ ಬ್ಯಾಗಲ್ಲಿ? ಇನ್ನೇನಿರುತ್ತೆ? ಬಟ್ಟೆ, ಅದು ಇದು ಬೆಲೆ ಬಾಳ್ದಿರೋ ವಸ್ತುಗಳು ಅಷ್ಟೇ. ಆ ಬ್ಯಾಗ್ ಕೊಡಿ, ನಾನೊಂದ್ಸಲ ನೋಡ್ಬೇಕು. ನೀ ನಮ್ಮ ಮನೇಲಿ ಕಳ್ದಿಯಲ್ಲ ಆಸ್ತಿ, ದುಡ್ಡು, ಒಡವೆ ಎಲ್ಲ, ಅದನ್ನೆಲ್ಲ ಬಾಚ್ಕೊಂಡು ಬ್ಯಾಗಲ್ಲಿ ಹಾಕೊಂಡು ತಗೊಂಡ್ ಬಂದಿದ್ರಿ. ಬೇಕಾ? ತಗೋ. ಅದ್ಗೆ ದಯವಿಟ್ಟು ನೀವು ಸುಮ್ಮನೆ ಸರ್, ನಮಗೆ ಮನೆ ಬೇಕೇ ಬೇಕು. 40 + 20 60,000 ನಿಂತ್ ಕಡೆನೆ ಕೊಡ್ಬೇಕು. ಎಲ್ಲಿಂದ ತರ್ತೀಯಪ್ಪ? ಈ ಕೇಸಿಂದ ಮನೆ, ಆಸ್ತಿ ಎಲ್ಲಾನು ಕಳ್ಕೊಂಡಿರ್ಬೋದು, ಆದ್ರೆ ಅದೆಲ್ಲಕ್ಕಿಂತ ದೊಡ್ಡದು ಡ್ಯಾಡ್ ಪ್ರೀತಿ. ಇವತ್ತು ಆ ಪ್ರೀತಿನ ಪಡ್ಕೊಂಡಿದೀವಿ. ನಾವ್ ಈ ಮನೇಲಿ ಇರ್ಬೇಕು. ಈ ಮನೇಲಿ ಇರ್ಬೇಕು ಅಂತಂದ್ರೆ ಆ 40,000ನ ಹೇಗ್ ಹೊಂದಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ ಭಾರ್ಗವಿ. ತಗೊಳ್ಳಿ, ಇದನ್ನ ಅಡ ಇಟ್ಟು ದುಡ್ಡು ತಗೊಂಡ್ ಬನ್ನಿ.